ಸಾವಯವ ಬೆಳೆ ಅಂತ ಹೇಳ್ತಾರೆ. ಅದೇ ನಾನು ಹೇಳ್ದಂಗೆ ಸಾವಯವ ಬೆಳೆಯನ್ನ ತುಂಬಾ ಜನ ಮಾರ್ತಾರೆ. ಆದ್ರೆ ಕಾಸ್ಟ್, ವೆನ್ ಯು ಕಂಪೇರ್ ದ ಕಾಸ್ಟ್ ಅಲ್ವಾ, ನಾರ್ಮಲ್ ಇದಕ್ಕೆ ತರಕಾರಿಗೂ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂಥ ತರಕಾರಿಗೂ ಕಾಸ್ಟ್ ಅಲ್ಲೂ ಕೂಡ ತುಂಬಾನೇ ವ್ಯತ್ಯಾಸ ಇರೋದ್ರಿಂದ ಎವ್ರಿಬಡಿ ಕೆನಾಟ್ ಅಫೋರ್ಡ್ ಇಟ್. ಅಂಡ್ ಎವ್ರಿ ಡೇ ತರಕಾರಿ ಅನ್ನೋದು ಪ್ರತಿ ದಿನ ಪ್ರತಿ 3 ಹೊತ್ತಿಗೂ ಬೇಕಾಗಿರುವಂತಹ ಅವಶ್ಯಕವಾದಂತಹ ವಸ್ತು. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ಸಾವಯವ ಇದನ್ನ. ಅಂಡ್ ನಂಬೋದಾದ್ರೂ ಹೇಗೆ, ಅದು ಸಾವಯವ ಅಂತ ನಂಬೋದು ಹೇಗೆ? ಹೌದು, ನಂಬೋದು ಸರ್ಟಿಫಿಕೇಶನ್ ಇದ್ರೂ ಕೂಡ ಅದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ನಾವು ವೆರಿಫೈ ಮಾಡೋದು ಕಷ್ಟನೇ ಇದೆ. ಅದಕ್ಕೆ ಇಟ್ಸ್ ಬೆಟರ್ ನಾವು ನಮಗ್ ಬೇಕಾಗಿರೋದು ನಮ್ದು ಫಾರ್ಮಿಂಗ್ ಅಲ್ಲಿ ಮಾಡ್ಕೊಳ್ಳೋದು, ಇಲ್ಲ ಮನೆ ಕಿಚನ್ ಗಾರ್ಡನಿಂಗ್ ಮಾಡ್ಕೊಳ್ಳೋದು. ಈ ಹೈಡ್ರೋಪೋನಿಕ್ ಅನ್ನೋದು ಒಳ್ಳೆ ಟೆಕ್ನಿಕ್ ಇದೆ. ಸೊ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಮನೆ ಟೆರೆಸ್ ಮೇಲೆ ಇದನ್ನ ಬೆಳೆಸೋ ಒಂದು ಎಲ್ಲರಿಗೂ ಇದ್ರದ್ದು ಟ್ರೈನಿಂಗ್ ಕೊಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಸೊ ರಾಜ್ಯ ಸರ್ಕಾರ ಇದನ್ನ ಗಮನ ವಹಿಸ್ಬೇಕು, ಇದ್ರ ಕಡೆ ಬಹಳ ಟ್ರೈನಿಂಗ್ ಗಳು ಕೊಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಫಾರ್ಮರ್ಸ್ ಅಲ್ಲೂ ಮತ್ತೆ ಜನರಲ್ಲೂ ಅಂತ ನಾನು ಅನ್ಕೊಂಡು. ಸರ್, ಅಂಡ್ ಟೊಮ್ಯಾಟೊ ಬಗ್ಗೆ ಹೇಳ್ಬೇಕಂದ್ರೆ ಅಂಜನಪ್ಪ ಸರ್, ಕೆಮಿಕಲ್ ಪೆಸ್ಟಿಸೈಡ್ ಹಾಕ್ದಲೆ ಟೊಮ್ಯಾಟೊ ಬೆಳೆಯಕ್ ಸಾಧ್ಯನೇ ಇಲ್ಲ ಸರ್. ಇಲ್ಲಮ್ಮ, ನಮ್ಮ ರೂಪ್ ಗಾರ್ಡನ್ ಮೇಲೆ ನಾವು ಬೆಳೆದಿದೀವಿ, ಯಾವ ಪೆಸ್ಟಿಸೈಡ್ ನಾವು ಯೂಸ್ ಮಾಡಲ್ಲ. ಬಟ್ ಅದನ್ನ ನೀವು ಹೆಚ್ಚೆಚ್ಚು ಎಕರೆನಲ್ಲಿ ಬೆಳಿಬೇಕಾದ್ರೆ ವಿತೌಟ್ ಪೆಸ್ಟಿಸೈಡ್ ಬೇಕೇ ಬೇಕಮ್ಮ. ಪೆಸ್ಟಿಸೈಡ್ ಇಲ್ದಿರ ನಮ್ದೇ ಊರ್ ಹತ್ರ ತೋಟ ಇದೆ, ಪೆಸ್ಟಿಸೈಡ್ ಇಲ್ದಿರ ಅದು ಆಗೋದೇ ಇಲ್ಲಮ್ಮ. ಇಡೀ ಊರಿನೊಳಗೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದಿರಾ ಯಾವ ತೋಟದ ಬೆಳೆಗಳು ಬರೋದಿಲ್ಲಮ್ಮ. ಯಾಕಂದ್ರೆ ಒಂದು ಹುಳ ಬಂತು ಅಂತಂದ್ರೆ ಇಡೀ ಬೆಳೆಗೆ ಹಬ್ಬಿಡುತ್ತೆ ಸರ್, ಅದಲ್ವಾ? ಹೌದು ಹೌದು, ನಿಜ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ಇವತ್ತು ಪಾಯಿಂಟ್ ತಗೋಬೇಕಮ್ಮ. ನೀವು ಅವೆಲ್ಲ ಹೇಳಿದ್ರಲ್ಲಮ್ಮ, ನಿಜವಾಗ್ಲೂ ಸಾವಯವ ಕೃಷಿ ಒಂದು ಫ್ಯಾಷನ್ ಆಗಿದೆ. ನಿಜವಾಗ್ಲೂ ಅದು ಎಷ್ಟು ಮಾರ್ಕೆಟಿಗೆ ಬರುವಂತವು ನಿಜವಾಗ್ಲೂ ಸಾವಯವ ಇಂದ ಬರ್ತದ, ಅದರಲ್ಲೂ ಮ್ಯಾನಿಪುಲೇಷನ್. ಇವಾಗ ನೋಡಿ, ಕೋಳಿ ಮೊಟ್ಟೆನ ಎಲ್ಲರೂ ನಾಟಿ ಕೋಳಿ ಮೊಟ್ಟೆ ಅಂತಾರೆ, ಫಾರ್ಮ್ ಮೊಟ್ಟೆನೆ ಒಂದು ಸೊಲ್ಯೂಷನ್ ಒಳಗೆ ಡಿಪ್ ಮಾಡಿ ಅದನ್ನ ನಾಟಿ ಕೋಳಿ ಮೊಟ್ಟೆ ಅಂತ ಕೊಡ್ತಾರೆ. ಇಂಥ ಮೋಸಗಳೆಲ್ಲ ನಡೆಯುವಾಗೆ ಜನಗಳು ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಒಂದು ಅಡ್ವೈಸ್ ಮಾಡ್ಬೋದು. ಸರ್, ಸಾವಯವ ಕೃಷಿ ಮಾಡ್ತಾ ಇರೋಂಥ ಪರ್ಸೆಂಟೇಜ್ ಆಫ್ ಫಾರ್ಮರ್ಸ್ ನಾವು ಗಮನಿಸಿದ್ರೆ ಅದು ಪರ್ಸೆಂಟೇಜ್ ಕಡಿಮೆನೆ ಸರ್. ಯಾಕಂದ್ರೆ ಈಲ್ಡ್ ಯಾವತ್ತೂ ಸಾವಯವದಲ್ಲಿ ಕಡಿಮೆ ಇರುತ್ತೆ. ಹೌದು ಹೌದು. ಸೊ ಸಾವಯವ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇರುವಂತ ರೈತರ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ. ಕಡಿಮೆ ಅಮ್ಮ. ಸೊ ಕೊನೆಯದಾಗಿ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವ ತರ ಕೇರ್ಫುಲ್ ಆಗಿರ್ಬೇಕು? ಯಾಕೆಂದ್ರೆ ಸ್ಕಿನ್ ಡಿಸೀಸ್ ಬರ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಕ್ಯಾನ್ಸರ್ಗಳು ಬರ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗ್ತಾ ಇದೆ, ಬೇರೆ ಬೇರೆ ಏನೇನೋ ವಿಚಿತ್ರ ರೋಗಗಳು ಸರ್, ಅದ್ರ ಹೆಸರೇ ಕೇಳಿರಲ್ಲ ಅಂತ ಕಾಯಿಲೆಗಳೆಲ್ಲ ಸೃಷ್ಟಿ ಆಗ್ತಾ ಇದೆ. ಸೊ ಇಟ್ ಇಸ್ 100% ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ವಾಟ್ ವಿ ಆರ್ ಟೇಕಿಂಗ್, ಅಂದ್ರೆ ನಮ್ಮ ಇಂಟೇಕ್ ಕೂಡ ಇದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಸರ್. ಏನ್ ಹೇಳ್ತೀರಿ? ತೋಟದಿಂದ ಮಾರ್ಕೆಟಿಗೆ ಬರ್ತದೆ, ಮಾರ್ಕೆಟ್ನಿಂದ ನಮ್ಮ ಮನೆಗೆ ಬರ್ತದೆ, ನಮ್ ಜವಾಬ್ದಾರಿ ಶುರುವಾಗದ ಅಲ್ಲಿಂದ. ಎಲ್ಲಿ ತರಬೇಕು, ನಿಜವಾಗ್ಲೂ ಎಲ್ಲಿ ಒಳ್ಳೆಯ ಇಂಥವು ಸಿಗ್ತವೆ, ಅದು ತಂದ ಮೇಲೆ ನಮ್ಮ ಮನೆಯಲ್ಲಿ ನಾವೇನ್ ಪ್ರಿಕಾಷನ್ ನಾವು ತಗೋಬೇಕು ಅನ್ನೋದನ್ನ ಫಾಲೋ ಮಾಡಿದ್ರೆ ನಾವೆಲ್ಲೋ ಒಂಚೂರು ಬಚಾವ್ ಆಗ್ಬೋದು ಈ ಕ್ಯಾನ್ಸರ್ನಿಂದ, ಈ ರೀತಿಯ ಸಾಂಕ್ರಾಮಿಕ ಕಾಯಿಲೆಗಳಿಂದ, ಅದರಿಂದ ಬರುವಂತ ಪೆಸ್ಟಿಸೈಡ್ ನಿಂದ ಬರುವಂತ ಈ ತೊಂದರೆಗಳಿಂದ ನಾವು ತಪ್ಪಿಸ್ಕೋಬಹುದು. ಓಕೆ, ಎಸ್ ಎಡ್ವಿನಾ, ನೀವೇನ್ ಹೇಳ್ತೀರಿ ಫೈನಲ್ ವರ್ಡ್ಸ್ ಅಬೌಟ್ ದಿಸ್? ಪೆಸ್ಟಿಸೈಡ್ ಇಲ್ದಿರ ಬೆಳೆಸೋದು ಕಷ್ಟನೇ ಇದೆ. ಅದು ರೈತರಲ್ಲೂ ಅದ್ರ ಚಾಲೆಂಜಸ್ ಕೂಡ ಅವರಲ್ಲೂ ಇದೆ. ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ಲಿಮಿಟ್ ಸೆಟ್ ಮಾಡಿದ್ದಾರೆ FSSAI ಇಂದ. ಯಾವ್ದ್ಯಾವ್ದು ಪೆಸ್ಟಿಸೈಡ್ ಬ್ಯಾನ್ ಆಗಿದೆ ಅದನ್ನ ಅವಾಯ್ಡ್ ಮಾಡಿ, ಮತ್ತೆ ಯಾವ್ದ್ಯಾವ್ದನ್ನ ಬಳಕೆ ಮಾಡ್ಬೋದು, ಅದ್ರದ್ದು ಒಂದು ಲಿಮಿಟ್ ಅಲ್ಲಿ ಕೂಡ ನಾವು ಸೇವನೆ ಮಾಡ್ಬೋದು ಅಂತಾನೂ ಇದೆ. ಅದನ್ನ ಏನೇ ಆದ್ರೂ ಕೂಡ ಅದನ್ನ ನಾವು ಸರಿಯಾಗಿ ಬಳಕೆ ಮಾಡೋದು, ತಂದ್ಮೇಲೆ ಮನೆಗ್ ತಂದ್ಮೇಲೆ ಅದನ್ನ ಹೇಗ್ ವಾಶ್ ಮಾಡಿ, ಅದನ್ನ ಹೇಗೆ ನಾವು ಪ್ರೊಸೆಸ್ ಮಾಡ್ತೀವಿ, ಸಿಪ್ಪೆ ತೆಗೆದ್ಬಿಟ್ಟಾಗ್ಲಿ ಅಥವಾ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ತಗೊಳ್ಳೋದ್ರಿಂದ ಒಳ್ಳೇದು. ಆದ್ರೆ ಹಸಿ ತರಕಾರಿ ಆದಷ್ಟು ಈ ಪಾನಿಪುರಿ ಮೇಲೆ ಹಾಕೋದು ಅಥವಾ ಆಚೆ ನಾವು ತಿನ್ನೋ ಹಸಿ ತರಕಾರಿಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು. ಮನೆಯಲ್ಲಿ ಮಾಡ್ಕೊಂಡಾಗ ನಾವು ಹುಷಾರಾಗಿರ್ತೀವಿ. ಆಚೆ ಪದಾರ್ಥ ನಾವು ಜಾಸ್ತಿ ಸೇವನೆ ಮಾಡ್ತಾ ಇರೋದ್ರಿಂದಾನೇ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದು. ಸೊ ಕೊನೆಯದಾಗಿ ಏನ್ ಹೇಳ್ಬೇಕು ಅಂದ್ರೆ, ನಾನು ಮೇನ್ ಪೆಸ್ಟಿಸೈಡ್ ಕಂಟೆಂಟ್ ನಾವು ಇವನ್ ಲೆಡ್ ಕಂಟೆಂಟ್ ಕೂಡ ರಕ್ತದಲ್ಲಿ ಪರೀಕ್ಷೆ ಮಾಡ್ಕೊಳ್ಬಹುದು. ಎಲ್ಲಾ ತರ ಟೆಸ್ಟ್ ಗಳಿದೆ. ಆದ್ರೆ ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಟ್ರೈ ಮಾಡಿದ್ರೆ ಮನೆಯಲ್ಲೇ ಹೈಡ್ರೋಪೋನಿಕ್ ಟೆಕ್ನಿಕ್ ಆಗಿರ್ಬೋದು ಅಥವಾ ಕಿಚನ್ ಗಾರ್ಡನಿಂಗ್, ಇದ್ರ ಮೂಲಕ
ವಿ ಕ್ಯಾನ್ ಪ್ರಿವೆಂಟ್ ಅಂತ ನಾನು ಹೇಳ್ತೀನಿ. ಓಕೆ, ಐ ಥಿಂಕ್ ಆಂಜನಪ್ಪ ಸರ್ ಇದರಲ್ಲಿ ಸ್ವಲ್ಪ ನಮ್ಮ ಕೃಷಿ ಇಲಾಖೆ ಕೂಡ ಅದರ ಜವಾಬ್ದಾರಿನೂ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ನಮ್ಮ ರೈತರಲ್ಲಿ ಕೂಡ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಸರ್. ಅಂದರೆ ಯಾರಾದರೂ ಜಾಸ್ತಿ ಬಳಸ್ತಾ ಇದ್ರೆ ಪೆಸ್ಟಿಸೈಡ್ಸನ್ನು ಲಿಮಿಟೇಷನ್ಸ್ಗಿಂತ ಜಾಸ್ತಿ ಆಗ್ತಿದ್ರೆ ಹೆಚ್ಚಿನ ಇಳುವರಿ ಸಿಗುತ್ತೆ ಅನ್ನುವಂಥ ಆಸೆಯಿಂದ ಸೊ ಅವರಲ್ಲೂ ಇದರಿಂದ ಏನೆಲ್ಲ ಆರೋಗ್ಯಕ್ಕೆ ದುಷ್ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಿದೆ ಸರ್. ಸರ್ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ. ಎಲ್ಲರ ಸಾಮಾಜಿಕ ಜವಾಬ್ದಾರಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಸರ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ವೀಕ್ಷಕರೇ ದಯವಿಟ್ಟು ನೀವು ತರಕಾರಿಯನ್ನ ತರೋಕ್ಕೂ ಮೊದಲು ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಎಲ್ಲಿಂದ ತಗೊಂಡು ಬರ್ತಿದ್ದೀರಾ. ಅಫ್ಕೋರ್ಸ್ ಕೆಲವರು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಕ್ಲೀನಾಗಿರಲ್ಲ, ಹೈಜೀನ್ ಇರಲ್ಲ, ಅಂಥ ಜಾಗದಿಂದ ತರ್ತೀರಾ, ಎಚ್ಚರಿಕೆ ಇರಲಿ. ಹೈಜೀನ್ ಇರೋ ಜಾಗದಲ್ಲಿ ತಂದ್ರೂ ತರಕಾರಿಯಲ್ಲಿ ಅಂಶಗಳು ಕಾಣಿಸ್ತಿದೆ. ಹಾಗಿರುವಾಗ ಮನೆಗೆ ಬಂದ ಮೇಲೆ ಒಂದು ಉಪ್ಪು ನೀರಿಂದ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ಹಾಕಿ ತರಕಾರಿಯನ್ನು ಅಥವಾ ಹಣ್ಣನ್ನು ಸೊಪ್ಪನ್ನೇ ಆಗಲಿ ತೊಳೆದು ಅದನ್ನು ನೀಟಾಗಿ ತೊಳೆದು ಬಳಸಿ ಅಂತ ಹೇಳ್ತಾ ಎಚ್ಚರಿಕೆ ಇರಲಿ. ನಮ್ಮ ಆರೋಗ್ಯದ ಕಾಳಜಿ ನಾವೇ ಮಾಡಬೇಕು, ಬೇರೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಮತ್ತು ಗಮನ ಇರಲಿ. ನಾವು ತಿಂತಾ ಇರೋ ಆಹಾರ ವಿಷಪೂರಿತವಾಗ್ಬಿಟ್ಟಿದೆ ಈಗ ಆಲ್ರೆಡಿ. ನಮ್ಮ ದೇಹಕ್ಕೆ ಆಲ್ರೆಡಿ ಎಷ್ಟೋ ಪ್ರಮಾಣದ ಒಂದಷ್ಟು ವಿಷಕಾರಿ ಅಂಶಗಳು ಹೋಗಿದೆ. ಸೊ ಹಾಗಾಗಿ ನಾವು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಆದಷ್ಟು ಅದನ್ನು ಒಳ್ಳೆ ರೀತಿ ಕಾಪಾಡ್ಕೊಳ್ಳೋದಕ್ಕೆ ನೋಡೋಣ ಅಂತ ಹೇಳ್ತಾ